ಅತಿ ಉತ್ತಮವಾಗಿರ್ತಕ್ಕಂಥ ಈ ಪುಸ್ತಕ ಮಹಾ ಹೋರಾಟ. ಈ ಪುಸ್ತಕದ ಆಧಾರವಾಗಿರ್ತಕ್ಕಂಥದ್ದೇ ನಮ್ಮ ಈ ತ್ರೈಮಾಸಿಕದ ಪಾಠಗಳು. 6ನೇ ಪಾಠ 2 ಸಾಕ್ಷಿ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಮಾರ್ಕ್ ಫೆನ್ಲಿ ಅವರು ಈ ಒಂದು ಪಾಠವನ್ನು ಅದ್ಭುತವಾಗಿ ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕದಿಂದ ತೆಗೆದುಕೊಂಡಿದ್ದಾರೆ. 6ನೇ ವಾರದಲ್ಲಿದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಸತ್ಯಗಳನ್ನು ಕಲಿತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿರ್ತಕ್ಕಂಥದ್ದು. ನಮ್ಮ ಈ ಕಾರ್ಯಕ್ರಮಕ್ಕೆ ತೂಕ ಮತ್ತು ಮೆರುಗು. ನಮಸ್ಕಾರ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 2 ಸಾಕ್ಷಿಗಳು. ಅದರ ಒಳಗೆ ಹೋಗುವ ಮುನ್ನ ಸ್ಮರಣ ವಾಕ್ಯವನ್ನ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 8ನೇ ವಚನ ದಯವಿಟ್ಟು. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಹುಲ್ಲು ಒಣಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತೋ ಸದಾಕಾಲ ಇರುವುದು ಎಂದು ಉತ್ತರವಾಯಿತು. ಇಲ್ಲಿ ನಾವು ನೋಡುವುದಾದರೆ ಆಗಿನ ಕಾಲದಲ್ಲಿ ಕತ್ತಲೆ ಯುಗ ಇರಬಹುದು ಅಥವಾ ಮೊದಲನೇ ಶತಮಾನದಲ್ಲಿ ಇರಬಹುದು, ಜನರು ಎಷ್ಟೆಲ್ಲ ಕಷ್ಟಪಟ್ಟು ನಮಗೆ ಸತ್ಯವೇದವನ್ನು ಕೊಟ್ಟಿದ್ದಾರೆ. ಪಾಸ್ಟರ್ ಪ್ರಸನ್ನ ಕುಮಾರ್, ಶತಮಾನಗಳಿಂದ ನಾವು ನೋಡುವಾಗ ದೇವರ ವಾಕ್ಯವು ತುಂಡು ತುಂಡಾಗಿ ಕತ್ತರಿಸಲ್ಪಟ್ಟಿದೆ, ಸಂದೇಹ ಪಟ್ಟಿದ್ದಾರೆ, ತಿರಸ್ಕರಿಸಲ್ಪಟ್ಟಿದೆ, ಸರಪಣಿಗಳಲ್ಲಿ ಬಂಧಿಸಲ್ಪಟ್ಟಿದೆ, ಮಠಗಳಲ್ಲಿ ಬಂಧಿಸಲ್ಪಟ್ಟಿದೆ, ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನ ಸುಟ್ಟು ಹಾಕಿದ್ದಾರೆ, ದೇವರ ವಾಕ್ಯವನ್ನು ಹರಿದು ಚೂರು ಚೂರು ಮಾಡಿದ್ದಾರೆ, ಅಪಹಾಸ್ಯ ಮಾಡಿದ್ದಾರೆ. ಆದರೆ ಇದೆಲ್ಲದರ ಮಧ್ಯದಲ್ಲೂ ಸಹ ದೇವರ ವಾಕ್ಯವು ಪುಟಿದು ನಿಂತಿದೆ. ದ ಹೈಯೆಸ್ಟ್ ನಂಬರ್ ಆಫ್ ಬುಕ್ಸ್ ಎವರ್ ಟು ಬಿ ಪ್ರಿಂಟೆಡ್. ಎಲ್ಲ ಭಾಷೆಗಳಲ್ಲೂ ಅದು ಮುದ್ರಿತ, ಹೆಚ್ಚು ಕಡಿಮೆ 2000ಕ್ಕಿಂತಲೂ ಅಧಿಕವಾದ ಭಾಷೆಯಲ್ಲಿ ಮುದ್ರಿತವಾಗಿದೆ. ಯಾರೋ ಒಬ್ಬರು ಹೇಳ್ತಾರೆ, ಒಂದು ವೇಳೆ ಈ ಮುದ್ರಿತವಾದಂಥ ಭಾಷಾಂತರವಾದಂಥ ಸತ್ಯವೇದಗಳನ್ನು ನೀವು ಜೋಡಣೆ ಮಾಡಿದ್ರೆ ಪರ್ವತ ಶಿಖರ ಇದೆಯಲ್ಲ, ಮೌಂಟ್ ಎವರೆಸ್ಟ್, ಅದಕ್ಕಿಂತಲೂ ಎತ್ತರವಾಗ್ತದಂತೆ. ವಂಡರ್ಫುಲ್, ನೈಸ್ ಎಕ್ಸಾಂಪಲ್. ಅಂತ ಒಂದು ಸತ್ಯವೇದವನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಯಾವ ಕಾಲಕ್ಕೂ, ವಿಶೇಷವಾಗಿ ಆ ಮಧ್ಯಯುಗ ಇದೆಯಲ್ಲ, ಮಿಡಲ್ ಏಜಸ್ ಎಂಬುದಾಗಿ ಹೇಳ್ತೀವಲ್ಲ, ಅಂತ ಸಮಯದಲ್ಲಿ ದೇವರ ವಾಕ್ಯವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಷ್ಟೇ ನಾಶ ಮಾಡಲಿ ದೇವರ ವಾಕ್ಯವು ಸಂಪೂರ್ಣವಾಗಿ ಪುಟಿದು ಹೇಳ್ತಾ ಇತ್ತು. ದಬ್ಬಾಳಿಕೆ, ಹಿಂಸೆ, ಇವೆಲ್ಲದರ ಮಧ್ಯದಲ್ಲೂ ದೇವರ ವಾಕ್ಯವನ್ನು ಸಾರ್ತಾ ಇದ್ರು. ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಣ. ಈಗಾಗಲೇ ನಾವು ವಿಲಿಯಂ ಟಿಂಡೇಲ್ ಬಗ್ಗೆ ಕಲ್ತ್ಕೊಂಡಿದ್ದೇವೆ. ಅವರ ನಂಬಿಕೆ ಎಷ್ಟಿತ್ತು, ಸತ್ಯವೇದವನ್ನ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಲಿಕ್ಕೆ ಎಷ್ಟು ಪ್ರಯತ್ನವನ್ನು ಮಾಡಿದ್ರು ಎಂಬುದಾಗಿ. ಅವರೆಲ್ಲ ಪ್ರಯತ್ನವು ಧೂಳಾಗಬೇಕು, ಇವರನ್ನು ನಾಶ ಮಾಡಿದ್ರೆ ಸತ್ಯವೇದ ಮುದ್ರಿತವಾಗಲ್ಲ ಎಂಬುದಾಗಿ ಹೇಳಿ ಅವರನ್ನ ಏನು ಮಾಡಿದ್ರು ಅಂದರೆ ಕಂಬಕ್ಕೆ ಕಟ್ಟಿ ಅವರನ್ನ ಸುಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ, ದೇವರ ವಾಕ್ಯವು ಇಷ್ಟೊಂದು ಪ್ರಚಾರವಾಗಲಿಕ್ಕೆ, ಇಷ್ಟೊಂದು ಜಾಸ್ತಿಯಾಗಿ ಮುದ್ರಿತವಾಗಲಿಕ್ಕೆ ಯಾರು ನಿಮಗೆ ಸಹಾಯ ಮಾಡಿದ್ರು, ಹೇಗೆ ಸಹಾಯ ಮಾಡಿದ್ರು, ಇಷ್ಟೊಂದು ಪುಸ್ತಕವನ್ನು ಮುದ್ರೆ ಮಾಡಿದ್ರಲ್ಲ ಹೇಗೆ ಎಂಬುದಾಗಿ ಹೇಳುವಾಗ ಆ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾರೆ, ದುರ್ಹಾಮ್ ಎಂಬತಕ್ಕಂಥ ಬಿಷಪ್, ಕ್ಯಾಥಲಿಕ್ ಬಿಷಪ್ ಅವರು ನನಗೆ ಸಹಾಯ ಮಾಡಿದ್ರು. ಆವಾಗ ಆ ಮ್ಯಾಜಿಸ್ಟ್ರೇಟ್ ಆಶ್ಚರ್ಯಚಕಿತರಾಗಿರ್ತಾರೆ. ಹೇಗೆ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಇವ್ರು ತಾನೇ ನಾಶ ಮಾಡಲಿಕ್ಕೆ ಅವಕಾಶ ಕೊಟ್ಟರು, ಇವರೇ ಇದನ್ನ ಮುದ್ರಿತವಾಗಲಿಕ್ಕೆ ಸಹಾಯ ಮಾಡಿದ್ರಲ್ಲ ಎಂಬುದಾಗಿ ಹೇಳುವ ನಿಮ್ಮ ಹತ್ರ ಬರ್ತೀನಿ. ಫಸ್ಟ್ ರಾಜದಾಸ್, ಎಲ್ಲೋ ಒಂದು ಕಡೆ ಈ ದೇವರ ಒಂದು ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಜನರು ನಮಗೆ ವೈರಿಗಳಿದ್ರು, ಎಲ್ಲೋ ಒಂದು ಕಡೆ ವೈರಿಗಳ ಗುಂಪಿನಲ್ಲೇ ಒಂದು ಸ್ನೇಹಿತನು ನಮಗೆ ಸಹಾಯ ಮಾಡ್ತಕ್ಕಂಥವ್ನು ಇರ್ತಾನೆ ಅಲ್ವೇ? ವೈರಿಗಳ ಮುಂದೆ ಔತಣ ಸಿದ್ಧಪಡಿಸ್ತೀನಿ ಅಂತ ಹೇಳೋ ವಾಕ್ಯ. ವಂಡರ್ಫುಲ್ ವಂಡರ್ಫುಲ್, ಹೇಳಿ ಹೇಳಿ ಹೇಳಿ. ದಟ್ಸ್ ಅ ವಂಡರ್ಫುಲ್ ಆನ್ಸರ್. ಎಸ್, ಅದು ಎಷ್ಟು ಸತ್ಯ ಅನ್ನಲಿಕ್ಕೆ ಇದು ಒಂದು ಸಾಕ್ಷಿ. ಓಕೆ, ಹೇಗೆ ದೇವರ ವಾಕ್ಯ ವಿರೋಧಿಸ್ತಕ್ಕಂಥ ವ್ಯಕ್ತಿನೇ ಅದನ್ನ ಪ್ರಚಾರ ಮಾಡಲಿಕ್ಕೆ ಪ್ರೋತ್ಸಾಹ ನೀನು ಅಂತ ಹೇಳಿದ್ರೆ ದೇವರ ಕೈ ಎಷ್ಟು ಅಸಾಧ್ಯವಾದ ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಈಸ್ ಎನಿಥಿಂಗ್ ಇಂಪಾಸಿಬಲ್ ಇನ್ ಮೈ ಹ್ಯಾಂಡ್, ನನ್ನ ಕೈಲಿ ಅಸಾಧ್ಯ ಯಾವ್ದಾರು ಉಂಟೋ ಅಂತ ಪ್ರಶ್ನೆ ಮಾಡ್ತೀನಿ. ಯಾವುದು ಅಸಾಧ್ಯ ಇಲ್ಲ. ಯು ವಾಂಟ್ ಟು ಸೇ ಸಮಥಿಂಗ್ ಫಸ್ಟ್ ಮುತ್ತು? ಪೌಲನ ನಾವು ನೋಡುವಾಗ
ಸತ್ಯವಾಕ್ಯವನ್ನು ಹಂಚುವವರಿಗೆ ಸುವಾರ್ತೆ ಸಾರುವವರನ್ನು ಹಿಡಿದು ಒಡೆದು ನಾಶ ಮಾಡುವಂತಹ ವ್ಯಕ್ತಿ, ಅಂಥವನನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಸಾಕ್ಷಿಯನ್ನಾಗಿ ಮಾಡ್ಕೊಳ್ತಾನೆ. ಸತ್ಯವೇದದಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ ಅತಿ ಹೆಚ್ಚಿನ ಪುಸ್ತಕವನ್ನು ಬರೆದದ್ದು ಆತನೇ. ಆತನಿಲ್ಲ ಅಂದ್ರೆ ಬೈಬಲ್ ತುಂಬಾ ಚಿಕ್ಕದಾಗಿರ್ತದೆ ಅಲ್ವೇ? ಮುಂದುವರಿಸಿ. ಈಗ ತಿಂದೇಲ್ ಅವರು ಒಂದು ವಿವರಣೆಯನ್ನು ಕೊಡ್ತಾರೆ. ಹೇಗೆ ಹೇಳ್ತಾ ಇದ್ದೀರಾ? ಬಿಷಪ್ ಆಫ್ ದುರ್ಹಾಮ್ ಅವರು ನಿಮಗೆ ಸಹಾಯಕಾರ ಕೊಟ್ಟರು ಎಂಬುದಾಗಿ ಅವರು ಹೇಳ್ತಾರೆ, ನನ್ನಿಂದ ಸತ್ಯವೇದವನ್ನ ಹೆಚ್ಚು ಹಣವನ್ನು ಕೊಟ್ಟು ಅವರು ಖರೀದಿ ಮಾಡಿದ್ರು. ಆ ಹಣದಿಂದ ನಾನು ಹೆಚ್ಚು ಪುಸ್ತಕಗಳನ್ನು ಭಾಷಾಂತರ ಮಾಡಲಿಕ್ಕೆ, ಮುದ್ರೆ ಮಾಡಲಿಕ್ಕೆ ಸಹಾಯವಾಯಿತು. ಆದ್ರೆ ಯಾಕೆ ಅವರು ಹೆಚ್ಚಿನ ಹಣವನ್ನು ಕೊಟ್ಟು ತೆಗೆದುಕೊಂಡ್ರು ಬೈಬಲ್ನ? ಯಾವ ಕಾರಣಕ್ಕೆ? ಕಾರಣ ಇಷ್ಟೇ, ಅವರಲ್ಲಿ ಯಾವುದು ಪುಸ್ತಕ ಇರಬಾರ್ದು. ಓಕೆ, ಅವೆಲ್ಲವನ್ನು ತೆಗೆದು ನಾನು ಸುಟ್ಟಾಕ್ಬೇಕು. ಓಕೆ 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 ಓಕೆ. ನಿಮ್ಮಲ್ಲಿ ಯಾವುದು ಪುಸ್ತಕ ಇರಬಾರ್ದು. ಸೊ ಹಣ ಕೊಟ್ಟು ತಕೊಂಡು ಸುಟ್ಟಾಕ್ತಾ ಇದ್ದಾರೆ. ಆದ್ರೆ ಈ ಹಣದಿಂದ ಟೆಂಡೇಲ್ ಅವರು ಇನ್ನೂ ಹೆಚ್ಚು ಪುಸ್ತಕಗಳನ್ನ ಮುದ್ರಿಸಲಿಕ್ಕೆ, ಬರೀಲಿಕ್ಕೆ, ಭಾಷಾಂತರ ಮಾಡಲಿಕ್ಕೆ ಉಪಯೋಗ ಮಾಡಿದ್ರು. ಅದಕ್ಕೋಸ್ಕರ ಸತ್ಯವನ್ನ ನೀವು ಎಷ್ಟೇ ಕೆಳಗೆ ತುಳಿದರೂ ಸಹ ಅದು ಪುಟಿದೇಳುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ವಾರದಲ್ಲಿ ನಾವು ಹೆಚ್ಚಿನ ವಿಷಯಗಳನ್ನ ಯಾವುದಕ್ಕೆ ಮಹತ್ವ ಕೊಡ್ತೀವಿ ಎಂಬುದಾಗಿ ಹೇಳುವಾಗ, ಸತ್ಯವೇದಕ್ಕೆ, ಕ್ರೈಸ್ತರ ನಂಬಿಕೆಗೆ. ಫ್ರೆಂಚ್ ಕ್ರಾಂತಿಯಲ್ಲಿ ರಕ್ತವು ಹರಿತಾ ಇತ್ತು, ಬೀದಿಯಲ್ಲಿ ಹರಿತಾ ಇತ್ತು. ಯಾಕೆಂದ್ರೆ ಜನರು ಸತ್ಯಕ್ಕೋಸ್ಕರ ಸಾಯ್ತಾ ಇದ್ರು, ದೇವರ ವಾಕ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಈಗ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ಒಂದು ವೇಳೆ ಯಾವುದೋ ಒಂದು ಸರ್ಕಾರ ನಿಮ್ಮ ಒಂದು ಧರ್ಮದ ವಿರುದ್ಧ ಬಂದ್ಬಿಟ್ರೆ, ಆಯ್ಕೆ ಆಗ್ಬಿಟ್ರೆ, ನಿಮ್ಮ ಒಂದು ಪ್ರತಿಕ್ರಿಯೆ ಏನಾಗಿರ್ತದೆ? ವಾಟ್ ವಿಲ್ ಬಿ ಯೋರ್ ರಿಯಾಕ್ಷನ್ ಇಫ್ ಯು ಗೆಟ್ ಸಮಥಿಂಗ್ ಲೈಕ್ ದಿಸ್ ಅಗೇನ್ಸ್ಟ್ ಯೋರ್ ರಿಲಿಜನ್? ಏನಂತೀರಪ್ಪ? ಖಂಡಿತವಾಗಿಯೂ ಇದೆಲ್ಲ ಪಾಠಗಳು ನಮಗೆ ಏನಂತ ತಿಳಿಸ್ತಾ ಇದೆ ಅಂದ್ರೆ, ನಾವು ಇಂಥ ಪರಿಸ್ಥಿತಿಗಳಿಗೆ ಸಿದ್ಧರಾಗಬೇಕು, ಸ್ಥಿರವಾಗಿರಬೇಕು, ದೃಢವಾಗಿರಬೇಕು. ಇವರ ಸುಧಾರಣೆಗಳು, ಇವರ ಉದಾಹರಣೆಗಳು ನಮ್ಮೆಲ್ಲರಿಗೂ ಪಾಠವಾಗಿರಬೇಕೆಂಬುದನ್ನು ತಿಳ್ಕೊಳ್ಬೇಕು. ಇಲ್ಲಿ ನಾವು ಈ ವಾರದ ಪಾಠದಲ್ಲಿ 2 ಸಾಕ್ಷಿಗಳ ಬಗ್ಗೆ ಕಲಿತಾ ಇದ್ದೇವೆ. ಜಕರಯ 4ನೇ ಅಧ್ಯಾಯದಲ್ಲಿ ಜಕರಯನು 2 ಎಣ್ಣೆ ಮರಗಳನ್ನು ಆತನು ನೋಡುವಂತನಾಗಿದ್ದಾನೆ. ಇವೆಲ್ಲವೂ ಒಂದು ಸಾಂಕೇತಿಕವಾದದ್ದು. ಅದನ್ನೇ ಪ್ರಕಟಣೆ 11ನೇ ಅಧ್ಯಾಯದಲ್ಲಿ ನಾವು ಗುರುತಿಸುವಾಗ ಈ 2 ಸಾಕ್ಷಿಗಳು ಯಾವುದು ಎಂಬುದಾಗಿ ಮುಂದೆ ನಾವು ಗಮನದಲ್ಲಿಟ್ಟು ನೋಡುವಾಗ ಅದು ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆ. ಈ 2 ಒಡಂಬಡಿಕೆಗಳು ಒಬ್ಬ ಕ್ರೈಸ್ತನಿಗೆ ಒಂದು ಜೀವವನ್ನು ಕೊಡ್ತಕ್ಕಂಥದ್ದು, ನಾಶನದಿಂದ ತಪ್ಪಿಸ್ತಕ್ಕಂಥದ್ದು, ಕತ್ತಲೆಯಿಂದ ಬೆಳಕಿಗೆ ನಡೆಸ್ತಕ್ಕಂಥದ್ದು. ಇವತ್ತು ಅನೇಕರು ಕತ್ತಲೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅಜ್ಞಾನದಲ್ಲಿದ್ದಾರೆ, ಸತ್ಯವೇ ತಿಳಿಯದ ಜನಾಂಗ ಅವರಿದ್ದಾರೆ. ಇನ್ನು ದೇವರು ಯಾರು ಎಂಬುದಾಗಿ ಗೊತ್ತಿಲ್ಲ, ಸತ್ಯ ಯಾವುದು ಎಂಬುದಾಗಿ ಗೊತ್ತಿಲ್ಲ. ಅದು ಕತ್ತಲೆಯ ಜೀವಿತ. ಕತ್ತಲೆ ಅಂದರೆ ನಾವು ಲೈಟ್ ಇಲ್ಲದೆ ಇರೋದಲ್ಲ. ಇವತ್ತು ಬೆಳಕು ಸಾಕಷ್ಟಿದೆ, ಹಣ ಸಾಕಷ್ಟಿದೆ, ವ್ಯವಸ್ಥೆ ಸಾಕಷ್ಟಿದೆ, ಆದರೆ ಸತ್ಯ ಕಡಿಮೆ ಆಗ್ತಾ ಇದೆ. ಇನ್ನೂ ಸಹ ಕತ್ತಲೆಯಲ್ಲಿ ಇದ್ದೀವಿ ಎಂಬುದಾಗಿ ಅರ್ಥ ಏನಂದರೆ, ಇನ್ನೂ ಸಹ ನಮಗೆ ಗೂಢಾರ್ಥಗಳು ಗೊತ್ತಿಲ್ಲ, ಸತ್ಯಾಂಶ ಗೊತ್ತಿಲ್ಲ. ಅದಕ್ಕೋಸ್ಕರ ದಾನಿಯೇಲ ಪ್ರಕಟಣೆ ಪುಸ್ತಕವು ಮುಚ್ಚಲ್ಪಟ್ಟಂಥ ಪುಸ್ತಕ, ಅದರ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಎಂಬುದಾಗಿ ಸತ್ಯವನ್ನು ಅನೇಕರು ತುಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ವಾರದಲ್ಲಿ ನಾವು ಕಲಿತಕ್ಕಂಥದ್ದು, ಆ ಸತ್ಯ ಇನ್ನೂ ಮೆಚ್ಚಿ ಮೇಲೆ ಹೇಳ್ತದೆ ಹೊರತು ಯಾವುದಕ್ಕೂ ಅದನ್ನು ಉಣಿಡ್ಲಿಕ್ಕೆ ಸಾಧ್ಯವಿಲ್ಲ. ಇದೇ ಒಂದು ತೊಟ್ಟು ರಕ್ತ ಇನ್ನೂ ಒಂದು ದೊಡ್ಡ ಸಾಕ್ಷಿಯಾಗಿ ಬದಲಾವಣೆಯನ್ನು ಆಗುತ್ತೆ. ಒಂದು ಸಣ್ಣ ವಿರಾಮದ ನಂತರ ಒಂದೇ ನಿಮಿಷದಲ್ಲಿ ತಿರುಗಾ ಬರ್ತೇವೆ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. 2 ಸಾಕ್ಷಿಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ಈ 2 ಸಾಕ್ಷಿಗಳ ಬಗ್ಗೆ ನಾವು ಕಲಿಯೋಕ್ಕಿಂತ ಮುಂಚಿತವಾಗಿ ಪ್ರವಾದನೆ ಅಂದರೆ ಏನು, ಪ್ರವಾದನೆಯ ಅಂಶಗಳೇನು ಎಂಬತಕ್ಕಂಥದ್ದನ್ನ ಮತ್ತು ಸಮಯದ ಮಾಹಿತಿಗಳನ್ನು ನಾವು ಈಗ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಈ ಭಾಗದಲ್ಲಿ. ಪಾಸ್ಟರ್ ರಾಜದಾಸ್, ಟೇಕ್ ಇಟ್ ಅವೇ. ಈ ಪ್ರವಾದನಾತ್ಮಕವಾದ ಸಮಯ ಭಾಳ ಪ್ರಾಮುಖ್ಯವಾದದ್ದು. ಸಮಯವನ್ನು ನಾವು ನಿಗದಿಪಡಿಸ್ತಾ ಇದ್ದರೆ ಏನು ತಿಳ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಅದಕ್ಕೆ ದೇವರು ದಾನಿಯೇಲನಿಗೆ ಈ ಸಮಯವನ್ನು ನಿಗದಿಪಡಿಸ್ತಾನೆ. ಈ ಸಮಯ 3 ಬಾರಿ ವಿವರಣೆ ಆಗಿದೆ. ಜನಗಳು ಇದನ್ನು ಅಪಾರ್ಥ ಮಾಡ್ಕೊಂಡಿದ್ದಾರೆ, ಆದರೆ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಕಾರಣ ಇಲ್ಲ. ಇಲ್ಲಿ ದೇವರ ವಾಕ್ಯವನ್ನು ಓದೋಣ. ಪ್ರಕಟಣೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ಈ 2 ಸಾಕ್ಷಿಗಳು ಬಗ್ಗೆ ಪಾಸ್ಟರ್ ಪ್ರಸನ್ನ ಹೇಳಿದ್ರಲ್ಲ,
ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿತಟ್ಟುಗಳನ್ನು ಹೊದ್ದುಕೊಂಡು 1260 ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು. 1260 ದಿನಗಳ ಸಮಯವನ್ನು ಇಲ್ಲಿ ನಿಗದಿಪಡಿಸ್ತಾ ಇದೆ. ಇಲ್ಲಿ ಪ್ರಕಟಣೆ 11ನೇ ಅಧ್ಯಾಯ 3ನೇ ವಚನದಲ್ಲಿ. ಅದೇ ಪ್ರಕಟಣೆ ಮುಂದೆ ಓದುವಾಗ 12ನೇ ಅಧ್ಯಾಯ 5-6ರಲ್ಲಿ ಮತ್ತೆ ಸಮಯವನ್ನು ನಿಗದಿಪಡಿಸಿದೆ. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಹಾಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರು ಆ ಸ್ಥಳವನ್ನು ಸಿದ್ಧ ಮಾಡಿದ. ಅಲ್ಲಿ ನಾವು ಓದಿದ್ದೇವೆ, ಅಲ್ಲಿ ಹೇಳದಂಥ ಸಮಯ ಇಲ್ಲಿ ಹೇಳುವಂಥ ಸಮಯ ಒಂದೇ ಆಗಿದೆ, ವ್ಯತ್ಯಾಸ ಅಲ್ಲ. ಮತ್ತೆ ಮುಂದೆ ಓದುವಾಗ ಅಲ್ಲಿ ಓದ್ತೇವೆ 14ನೇ ವಚನ, ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ 2 ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. 1 ಕಾಲ 2 ಕಾಲ ಅರ್ಧ ಕಾಲ ಅಂತ ಹೇಳಿದ್ರೆ 3.5 ವರ್ಷ. 1 ವರ್ಷಕ್ಕೆ 360 ದಿನಗಳು. ಈ 360 3 ಸರಿ ಲೆಕ್ಕ ಹಾಕಿದಾಗ ಅದು ಅದೇ ಲೆಕ್ಕಕ್ಕೆ ಬರ್ತದೆ. ಎಷ್ಟಕ್ಕೆ? 1260 ದಿನಗಳ ಲೆಕ್ಕ. ದಾನಿಯೇಲ 7ನೇ ಅಧ್ಯಾಯ 25ನೇ ವಚನದಲ್ಲಿ ಈ ಸಮಯವನ್ನು ನಿಗದಿಪಡಿಸಲಿಕ್ಕೆ ದಾನಿಯೇಲನಿಗೂ ಇದೇ ಪ್ರವಾದನೆ. ಪ್ರಕಟಣೆಯಲ್ಲಿ ಯೆಹೋವನಿಗೆ ಕೊಟ್ಟ ದೇವರು ದಾನಿಯೇಲ ಮೊದಲೇ ಕೊಟ್ಟಿದ್ದ. ಅದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಓದ್ತೇವೆ. 7ನೇ ಅಧ್ಯಾಯ 25ನೇ ವಚನದಲ್ಲಿ, ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು 1 ಕಾಲ 2 ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವರು. 42 ತಿಂಗಳು ಇರ್ಬೋದು, ಅರ್ಧ ಕಾಲ 1 ಕಾಲ 2 ಕಾಲ ಇರ್ಬೋದು, ಅಥವಾ 1260 ದಿನಗಳಿರ್ಬೋದು. ಇದೆಲ್ಲ ಒಂದೇ ಸಮಯದ ಘಟ್ಟವನ್ನು ಸೂಚಿಸುವಂಥದ್ದಾಗಿದೆ. ಈ ಒಂದು 3 ಪ್ರವಾದನೆಗಳಲ್ಲಿ ಈ ಸಮಯ ಎಲ್ಲಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಕ್ರಿಸ್ತ ಶಕ 558ರಿಂದ ಕ್ರಿಸ್ತ ಶಕ 1798 ಅವಧಿಯಲ್ಲಿ ಲೆಕ್ಕ ಹಾಕುವಾಗ 1260 ವರ್ಷ ಕರೆಕ್ಟಾಗಿ ಬರ್ತಾ ಇದೆ. 1260 ದಿನಗಳು, ಅದು ಒಂದು ದಿನ ಅಲ್ಲ, ಒಂದು ದಿನ ಒಂದು ವರ್ಷಕ್ಕೆ ಲೆಕ್ಕ ಹಾಕಿದಾಗ ಪ್ರವಾದನಾತ್ಮಕವಾಗಿ ಅದು 1260 ವರ್ಷ ಬರ್ತಾ ಇದೆ. 538 ಕ್ರಿಸ್ತ ಶಕದಿಂದ 1798. ಈ ಅವಧಿ ಯಾವುದಂತ ಹೇಳಿದ್ರೆ, ರೋಮನ್ ಕ್ಯಾಥಲಿಕ್ಸ್ ಅಧಿಕಾರಕ್ಕೆ ಬಂದಾಗ, ರೋಮ್ ರಾಜ್ಯ ಅಧಿಕಾರಕ್ಕೆ ಬಂದು ಯಾವಾಗ? ಕ್ರಿಸ್ತ ಶಕ 538ರಲ್ಲಿ. ರೋಮನ್ ಕ್ಯಾಥಲಿಕ್ ಸಭೆ ಅಂತ ಹೇಳ್ತಾ ಇಲ್ಲ ನಾವು, ಸರಿಯಾಗಿ ಕೇಳ್ಕೊಳ್ಳಿ. ರೋಮ್ ರಾಜ್ಯ ಮುಂದುವರಿಸಿ. ಆ 538ರಿಂದ 1792 ತನಕ ಆಡಳಿತದಲ್ಲಿತ್ತು. ಆ ಆಡಳಿತದಂಥ ಅವಧಿನೇ 1260 ವರ್ಷಗಳ ಕಾಲ. ಈ ಸಮಯದಲ್ಲಿ ಈ 2 ಸಾಕ್ಷಿಗಳು ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆನ ಅವರು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಹೇಗೂ ಮಾಡಿ ವಾಕ್ಯ ಇರಬಾರ್ದು, ಅವ್ರಿಗೆ ವಾಕ್ಯ ದೊಡ್ಡದಲ್ಲ, ಸಭೆ ದೊಡ್ಡದು, ನಾವು ಸಭೆಗಿಂತ ದೊಡ್ಡವರು, ಏನೋ ವಾಕ್ಯಕ್ಕಿಂತ ದೊಡ್ಡವರು ಅಂತೇಳಿ ತಮ್ಮನ್ನು ಹೆಚ್ಚಿಸ್ಕೊಳ್ತಾ ಇದ್ರು, ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡು. ಯಾವಾಗ ಈ ಕಾರ್ಯ ನೆರವೇರಲಿಕ್ಕೆ ಅವ್ರು ಪ್ರಯತ್ನ ಪಟ್ಟರು, ದೇವರು ಅದನ್ನು ಅಂತ್ಯಗೊಳಿಸ್ತಾ 1798ರಲ್ಲಿ ಈ ಅಧಿಕಾರ, ರಾಜ್ಯ ಮತ್ತು ಸಭೆಯ ಅಧಿಕಾರ ಹೊಂದಿದಂಥ ಆ ರೋಮ್ ಅಧಿಕಾರಿ ಯಾರಾಗಿದ್ದರು? ಒಬ್ಬ ಒಂದು ಸೆಕ್ಯುಲರ್ ರಾಜ ಆಗಿರಲಿಲ್ಲ, ಧಾರ್ಮಿಕ ಗುರು ಆಗಿದ್ದ. ಧಾರ್ಮಿಕ ಗುರು ಆಗಿದ್ದು ರಾಜ್ಯವನ್ನು ಆಳ್ತಾ ಇದ್ದ. ಯಾವಾಗ ಒಬ್ಬನಿಗೆ 2 ಅಧಿಕಾರ ಸಿಗುತ್ತೆ, ಅಧಿಕಾರ ತಡೀಲಿಕ್ಕಾಗಲ್ಲ. ಪವರ್ ಡಿಸ್ಟ್ರಾಯ್ಸ್ ಮ್ಯಾನ್ ಅಂತ ಹೇಳತ್ತೆ. ಪವರ್ ಕರಪ್ಟ್ಸ್ ಮೈಂಡ್. ಆ ಪ್ರಯುಕ್ತವಾಗಿ ಇವ್ರಿಗೆ 2 ಅಧಿಕಾರ ಸಿಕ್ಕಿದ ಮೇಲೆ ಅವರು ದೇವ್ರ ವಿರುದ್ಧವಾಗಿಯೇ ಕೊಚ್ಚಿಕೊಂಡು ದೇವರನ್ನು ದೂಷಣೆ ಮಾಡಿ ದೇವರ ವಾಕ್ಯ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದು ದೇವರು ಅದನ್ನು ಆಗ್ಲಿಕ್ಕೆ ಬಿಡಲಿಲ್ಲ. ಈ ಅವಧಿ ಮುಗೀತು, ಅದು ದೇವ್ರ ವಾಕ್ಯ ಇನ್ನೂ ಹಬ್ತಾ ಇದೆ, ಅದು ಯಾರು ತಡೆಯೋಕ್ಕಾಗಲ್ಲ. ಸ್ವಾಮಿ ಬರೋ ತನಕ ಅದು ಸಜೀವಳ್ಳಾದಂಥ ಸಾಕ್ಷಿಗಳಾಗಿ ಉಳಿತದೆ. ಓಕೆ, ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಕ್ಷಿಯನ್ನು ನಾನು ಹೇಳಲೇಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಈ ಒಂದು 1260 ಪ್ರವಾದನೆಯ ವಿಚಾರವಾಗಿ ನಾವು ತಿಳಿಸುವಾಗ, ಅಥವಾ ಈ ಸಂಖ್ಯೆಗಳನ್ನು ಮತ್ತು ಈ ದಿನಾಂಕಗಳನ್ನು ಹೇಳಬೇಕಾದ್ರೆ ಕೆಲವರು ಅದನ್ನು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಸಮ್ ಪೀಪಲ್ ಆರ್ ಸೋ ಕಂಫರ್ಟಬಲ್ ವಿತ್ ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನು, ಇದರಿಂದ ಮಾತಾಡ್ಬಿಟ್ರೆ ಸಾಕು. ನಾನು ಅದನ್ನು ಐ ಆಮ್ ನಾಟ್ ಬೀಲಿಟ್ಲಿಂಗ್ ದಟ್ ಪರ್ಟಿಕ್ಯುಲರ್ ವರ್ಸ್. ವಾಟ್ ಐ ಮೀನ್ ಟು ಸೇ ಇಸ್, ಕೊನೆ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವು ಈ ಒಂದು ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಏನಂತೀರ ಫಸ್ಟ್ ಪ್ರಶ್ನೆ? ಖಂಡಿತವಾಗಿಯೂ. ಯಾಕಂದರೆ ಇವು ನಮ್ಮ ನಂಬಿಕೆಗೆ ಸ್ಥಿರತೆಯನ್ನು ಕೊಡ್ತದೆ.
ಓಕೆ, ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಹೇಳಿ ಈ ಎರಡು ಸಾಕ್ಷಿಗಳು ಯಾರು, ಏನಾಯಿತು? ಈ ಎರಡು ಸಾಕ್ಷಿಗಳ ಕುರಿತಾಗಿ ನಾವು ನೋಡುವಾಗ ಈಗ ತಾನೇ ಪಾಸ್ಟರ್ ರಾಜದಾಸ್ ಅವರು ಹೇಳಿದ ಹಾಗೆ ಕ್ರಿಸ್ತಶಕ 538ರಲ್ಲಿ ಈ ಒಂದು ಪ್ರವಾದನೆ ಪ್ರಾರಂಭವಾಗುತ್ತೆ. 1798ರಲ್ಲಿ ಈ ಒಂದು ಪ್ರವಾದನೆ ಮುಕ್ತಾಯವಾಗುತ್ತೆ. ಅಂದು ಏನು ನಡೀತು ಎಂಬುದಾಗಿ ನಾವು ನೋಡುವಾಗ ಜನರಲ್ ಬರ್ದಿಯರ್ ಬಂದು ಪೋಪ್ ಪಯಾಸ್ 6 ರವರನ್ನು ಏನು ಮಾಡ್ತಾರಪ್ಪ ಅಂತಂದರೆ ಅರೆಸ್ಟ್ ಮಾಡ್ತಾರೆ. ಅಂದು ಅದರ ಅಂದರೆ ಆ ಒಂದು ಸಾಮ್ರಾಜ್ಯದ ಆ ಒಂದು ರೋಮ್ ರಾಜ್ಯದ ಕಾಲ ಅಂತ್ಯವಾಯಿತು. ಅಲ್ಲಿಗೆ ಅವರ ಒಂದು ಆಳ್ವಿಕೆ ಮುಕ್ತಾಯಗೊಂಡು ಅವರನ್ನು ಅರೆಸ್ಟ್ ಮಾಡ್ತಾರೆ. ಇದರ ಮುಖಾಂತರ ಏನಾಗುತ್ತಪ್ಪ ಅಂತಂದರೆ ನಾವು ಮುಂದೆ ನೋಡುವಾಗ ಈ ಒಂದು ದಾನಿಯೇಲನ 7ನೇ ಅಧ್ಯಾಯ 25ನೇ ವಚನದಲ್ಲಿ ಈಗ ತಾನೇ ನಾವು ಓದಿದ್ದೇವೆ. ಇದು ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಬರೆದಿರೋದು. ಕ್ರಿಸ್ತನು ಬರೋದಕ್ಕಿಂತ 500 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತಹ ಮಾತು ಸ್ಪಷ್ಟವಾಗಿ 1798ರಲ್ಲಿ ನೆರವೇರೋದನ್ನು ನಾವು ಕಾಣ್ತಿದ್ದೇವೆ. ಅಷ್ಟೇ ಅಲ್ಲ, ಈ ಎರಡು ಸಾಕ್ಷಿಗಳು ಯಾರು ಎಂಬುದಾಗಿ ನಾವು ನೋಡುವಾಗ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಈ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಳನ್ನು ಕೊಲ್ಲಲು ಸೈತಾನನು ಪ್ರಯತ್ನ ಮಾಡ್ತಾನೆ. ಹೇಗೆ ಅಂತಂದರೆ, ಈ ದೇವರ ಮಕ್ಕಳು ಚೆನ್ನಾಗಿ ಸುವಾರ್ತೆಯನ್ನು ಸಾರುತ್ತಿರುವಾಗ ಸೈತಾನನು ತನ್ನ ಆಟಗಾರರನ್ನು ಪರಿಚಯ ಮಾಡ್ತಾನೆ. ಯಾವುದರ ಮುಖಾಂತರ? ಏಥಿಯಿಸಮ್. ಅದೇ ಅಷ್ಟು ಮಾತ್ರವೇ ಅಲ್ಲ, ಅನೇಕ ವಿಧವಾದಂತಹ ಇಸಮ್ಗಳ ಪ್ರಾರಂಭವಾಗ್ತವೆ. ಹೌದು, ವಿಕಾಸತ್ವ, ಇವೆಲ್ಲವೂ ಕೂಡ ಪ್ರಾರಂಭವಾಗ್ತವೆ. ಇದರ ಮುಖಾಂತರ ಸತ್ಯವೇದವನ್ನು ಎಲ್ಲರೂ ಕೂಡ ಬದಿಗೊತ್ತಾರೆ. ಅಷ್ಟೇ ಅಲ್ಲ, ಈ ಒಂದು 1789ರಲ್ಲಿ ಏನು ನಡೆಯುತ್ತಪ್ಪ ಅಂತಂದರೆ ಫ್ರೆಂಚ್ ರೆವಲ್ಯೂಷನ್ ಪ್ರಾರಂಭವಾಗುತ್ತೆ. 1793 ನವೆಂಬರ್ 10ರಂದು ಒಂದು ವಿಭಿನ್ನವಾದಂತಹ ಒಂದು ಹಬ್ಬವನ್ನು ಅವರು ಆಚರಣೆ ಮಾಡ್ತಾರೆ, ಫೆಸ್ಟಿವಲ್ ಆಫ್ ರೀಸನ್ ಎಂಬುದಾಗಿ. ಅಷ್ಟೇ ಅಲ್ಲ, ಒಬ್ಬ ಸ್ತ್ರೀಯನ್ನು ಕುಂಡ್ರಿಸಿ ಆಕೆಯ ದೇವತೆ, ಆಕೆಗೆ ನೀವು ಪೂಜೆ ಮಾಡಿ, ಸತ್ಯವೇದಗಳೆಲ್ಲವನ್ನು ಕೂಡ ಬೀದಿಗೆ ಎಸೆದು ಎಲ್ಲವನ್ನು ಕೂಡ ಸುಟ್ಟು ಹಾಕ್ತಾರೆ. ಇದರ ಮುಖಾಂತರ ಅತಿ ಭಯಾನಕವಾದಂತಹ ವಾತಾವರಣ ಒಂದು ಫ್ರೆಂಚ್ ದೇಶದಲ್ಲಿ ಉಂಟಾಗುತ್ತೆ. ಅಷ್ಟು ಮಾತ್ರವೇ ಅಲ್ಲ, ಸತ್ಯದಿಂದ ಎಲ್ಲರೂ ಕೂಡ ಹೊರಗೆ ಬಂದು ಕತ್ತಲಿನಲ್ಲಿ ಇರ್ತಾರೆ. ಕೊನೆಗೆ ಅವ್ರು ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಇವೆಲ್ಲವನ್ನು ಕೂಡ ನಾವು ಬದಿಗೊತ್ತಿದ ಪ್ರಯುಕ್ತ ನಮ್ಮ ದೇಶದಲ್ಲಿ ಅಕ್ರಮ, ರೇಪ್ಗಳು, ಕಳ್ಳತನಗಳು ಭಾರಿ ವಿಪರೀತವಾಗಿ ಬೆಳೆದಿವೆ ಎಂಬುದಾಗಿ ಆ ಒಂದು ದೇಶ ಆವಾಗ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಬಹು ಭಯಂಕರವಾದಂತಹ ವಾತಾವರಣ. ಎರಡು ಸಾಕ್ಷಿಗಳನ್ನು ಕೊಲ್ಲಲು ಪ್ರಯತ್ನ ಮಾಡಿದ್ರು, ಹೊಸ ಒಡಂಬಡಿಕೆ ಮತ್ತು ಹಳೆ ಒಡಂಬಡಿಕೆಯನ್ನು. ಆದರೆ ಯಾರಿಂದಲೂ ಕೂಡ ಅದು ಸಾಧ್ಯವಾಗಲಿಲ್ಲ. ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇನ್ನೂ ನಮಗೆ 66 ಪುಸ್ತಕಗಳಿವೆ, ವೇದಗಳಿವೆ. ಕನ್ನಡದಲ್ಲಿ ಕನ್ನಡ ಓದ್ಬೋದು, ತಮಿಳು, ಮಲಯಾಳಂ, ತೆಲುಗು, ಉರ್ದುವಲ್ಲೂ ಕೂಡ ಒಂದು ಬೈಬಲನ್ನು ನಾನು ನೋಡಿದ್ದೀನಿ. ದೇವರು ಅದ್ಭುತ ಸ್ವರೂಪನಾಗಿ. ಒಂದು ಸಣ್ಣ ವಿರಾಮವನ್ನು ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಇಲ್ಲಿ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು, ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಚರಿತ್ರೆಯಲ್ಲಿ ಕೂಡ ನೀವು ಕಾಣ್ತೀರಾ. ಚರಿತ್ರೆಯ ಪುಸ್ತಕದಲ್ಲಿ ಇದನ್ನ ಕಾಣ್ತೀರಾ. ಮಹಾ ಹೋರಾಟ ಎಂಬತಕ್ಕಂಥ ಪುಸ್ತಕದಲ್ಲಿ ಇದನ್ನ ಓದ್ತೀರಾ. ಸತ್ಯ ವೇದದಲ್ಲಿ ಇದನ್ನೆಲ್ಲ ಓದ್ತೀರಾ. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬರುವುದಾದ್ರೆ, ಈ ಎರಡು ಸಾಕ್ಷಿಗಳು ಪುನಃ ಬರುವಂತದ್ದನ್ನ ನಾವು ನೋಡ್ತೀವಿ. ಹೇಳಿ, ಈಗಾಗಲೇ ಎರಡು ಸಾಕ್ಷಿಗಳು ಯಾವುದು ಎಂಬುದಾಗಿ ಬೋಧಕರ ಮುಖಾಂತರ ವಿವರಣೆ ಆಗಿದೆ. ಎರಡು ಸಾಕ್ಷಿಗಳಂದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಇದನ್ನ ನಾಶ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ನಾನಾ ಥರದ ಕ್ರಾಂತಿಗಳು ಎದ್ದು ಅದನ್ನ ಸುಟ್ರೆ ನಾಶ ಆಗತ್ತೆ ತಿಳ್ಕೊಂಡ್ರು. ಆ ಸುಟ್ಟಷ್ಟು ಮುದ್ರಿತ ಆಗ್ತಾ ಇದೆ, ಅದು ಪ್ರಬಲವಾಗ್ತಾ ಇದೆ. ಈ ಅವ್ರಿಗೆ ಹೇಗೆ ಪುನರುತ್ಥಾನ ಆಗುತ್ತೆ, ಹಾಗೆ ದೇವರ ವಾಕ್ಯಕ್ಕೂ ಸಹ ಪುನರುತ್ಥಾನ ಆಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಕಟಣೆ 11ನೇ ಅಧ್ಯಾಯ 11ನೇ ವಚನದಲ್ಲಿ 3.5 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲೂರಿ ನಿಂತವು. ಅವ್ರಿಗೆ ಅದನ್ನು ನೋಡಿದಾಗ ಅನೇಕರಿಗೆ ಬಾಯಿಡಿತಂತೆ. ಹೇಗೆ ಸತ್ತದ ಹೇಗೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ? ಇದು ಭೂತ ಪ್ರೇತ ಅಂತ ತಿಳ್ಕೊಂಡಿದ್ದಾರೆ. ಅದೇ ದೇವರ ವಾಕ್ಯ ನಾಶ ಮಾಡಿದ್ರು. ಮತ್ತೆ 3.5 ವರ್ಷ ಆದಮೇಲೆ ಯಾವುದು 1260 ವರ್ಷಗಳ ಕಾಲ ಎಲ್ಲ ಅಂತ್ಯ ಆಯಿತು? 1798ನೇ ವರ್ಷದಲ್ಲಿ. ಈ ಒಂದು ಅಂಧಕಾರದ ಯುಗದಲ್ಲಿ ಸತ್ಯವೇದ ನಾಶ ಮಾಡಿ ಪ್ರಯತ್ನ ಪಟ್ಟರು ಸಹ ನಂತರ ದೇವರ ವಾಕ್ಯ ಬಹಳ ಪ್ರಬಲವಾಗಿ ಮುದ್ರಿತ ಆಯಿತು ಅಂತೇಳಿ ವಿಲಿಯಂ ಕ್ಯಾರಿ ಎಂಬ ವ್ಯಕ್ತಿಯನ್ನು ನೀವು ಕೇಳಿರ್ಬೋದು. ಆತನು ನಮ್ಮ ದೇಶಕ್ಕೆ ಬಂದು, ಆತನು ಮೋಚಿಯಾಗಿದ್ದ, ಕಾಬ್ಲರ್ ಅಂತ ಹೇಳ್ತಾರೆ. ಆತನ ಆ ಒಂದು ಮೋಚಿ ಕೆಲಸವನ್ನು ಮಾಡಿಕೊಂಡು ದೇವರ ವಾಕ್ಯವನ್ನು ಭಾಷಾಂತರ ಮಾಡ್ತಾಯಿದ್ದ. ಆತನು ಭಾಷಾಂತರ ಮಾಡೋದ ಪ್ರಯುಕ್ತವಾಗಿ ಇವತ್ತು ನಮ್ಮ ದೇಶದ ನಾನಾ ಭಾಷೆಗಳಲ್ಲಿ ದೇವರ ವಾಕ್ಯ ಹರಡ್ತಾ. ಈ ಒಂದು ಅನ್ಯ ದೇಶದಲ್ಲಿ, ವಿಗ್ರಹಾರಾಧಕ ದೇಶದಲ್ಲಿ ಇವತ್ತು ದೇವರ ವಾಕ್ಯ ಪ್ರಬಲವಾಗಿದೆ ಅಂತ ಹೇಳಿದ್ರೆ ವಿಲಿಯಂ ಕ್ಯಾರಿ ಅಂತ ವ್ಯಕ್ತಿಗಳು. ಅದಕ್ಕೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಇದ್ದ, ವಾಲ್ಟೈರ್ ಅಂತೇಳಿ. ಆತನು ಒಬ್ಬ ನಾಸ್ತಿಕ. ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅವನು ಹೇಳ್ದ, ಈ ಎಲ್ಲ
ಅದನ್ನ ಇಂಗ್ಲಿಷಲ್ಲಿ ಓದ್ರಿ ದಯವಿಟ್ಟು. ಇಂಗ್ಲೀಷಲ್ಲಿ ಓದೋಣ. ಇಂಗ್ಲೀಷಲ್ಲಿ ಚೆನ್ನಾಗಿ ಹೇಳುತ್ತೆ, ಐ ವಿಲ್ ಪ್ರೂವ್ ದಟ್ ಒನ್ ಮ್ಯಾನ್ ಮೇ ಸಫೈಸ್ ಟು ಓವರ್ಥ್ರೋ ಇಟ್. Generations have passed since his death. Millions have joined in the war upon the Bible, but it is so far from being destroyed that there were hundreds in Walter's time. There are now 10,000, yes, 100,000 copies of the book of God. ಈ ವ್ಯಕ್ತಿ ಹೇಳ್ದ ಈ ವಾಕ್ಯವನ್ನು ನಾನು ಏನು ಮಾಡ್ತೇನೆ, ಸಂಪೂರ್ಣವಾಗಿ ಒಬ್ಬನೇ ಮನುಷ್ಯ ಸಾಕು ಈ ವಾಕ್ಯನ ನಾಶ ಮಾಡ್ಲಿಕ್ಕೆ. ವಂಡರ್ಫುಲ್. ಅದು ಇನ್ನೊಂದು ಲೈನ್ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ವೇರಿ ಆಫ್ ಪೀಪಲ್ ರಿಪೀಟಿಂಗ್ 12 men established Christian religion ಅಂತ 12 ಶಿಷ್ಯರನ್ನ ಕೂಡ ಅಲ್ಲಿ ಗೇಲಿ ಮಾಡ್ತಾನೆ. ಹೇಳಿ. ಇವ್ರು 12 ಜನ ಸ್ಥಾಪನೆ ಮಾಡೋ ಧರ್ಮ, ಈ ಧರ್ಮ ಪುಸ್ತಕವನ್ನ ಒಬ್ಬ ಮನುಷ್ಯ ಸಾಕು ನಾಶ ಮಾಡ್ಲಿಕ್ಕೆ ನಾನು ನಾಶ ಮಾಡಿ ಅಂತ ಹೇಳ್ದ. ಆದ್ರೆ ಅವ್ನು ಸತ್ತು ನಾಶ ಆಗಿದೆ, ದೇವರ ವಾಕ್ಯ ಇನ್ನು ಉಳಿದಿದೆ. ಇದು ದೇವರ ವಾಕ್ಯದ ಶಕ್ತಿಯನ್ನ ತೋರಿಸುತ್ತೆ. ಇದು ದಿಸ್ ಇಸ್ ದ ಲಿವಿಂಗ್ ವರ್ಡ್ ಅಂಡ್ ಎ ಪವರ್ಫುಲ್ ವರ್ಡ್. ಅದಕ್ಕೆ ದಾವೀದ ಹೇಳ್ತಾನೆ ಭಾಳ ಸ್ಪಷ್ಟವಾಗಿ, ಕೀರ್ತನೆ 119ನೇ ಅಧ್ಯಾಯ 89ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ದಾವೀದನು ಆವಾಗಲೇ ಅರ್ಥ ಮಾಡ್ಕೊಂಡ. ಹೀಗೆ ಹೇಳುತ್ತೆ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಈ ವಾಕ್ಯ ಎಲ್ಲಿ ಸ್ಥಾಪಿಸಲ್ಪಟ್ಟಿದೆ? ಈ ವಾಕ್ಯ, ಪ್ರತಿಯೊಂದು ವಾಕ್ಯವೂ ಆತ್ಮಪ್ರೇರಿತವಾದದ್ದು, ಅದು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಅದು ಶಾಶ್ವತವಾದದ್ದು. ಯಾರು ನಾಶ ಮಾಡಲಿಕ್ಕಾಗಲ್ಲ ಎಂಬುದನ್ನು ಈ ಮನುಷ್ಯರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟರು, ಇಷ್ಟೆಲ್ಲ ಒಂದು ಸಾಕ್ಷಿಗಳನ್ನು ಕೊಟ್ಟರು, ಹೌದಾ ಅಂತ ಹೇಳ್ತಕ್ಕಂಥ ಜನರು ಇರ್ತಾರೆ. ಆದರೆ ಇದು ಚರಿತ್ರೆ ಒಂದು ಭಾಗವಾಗಿದೆ, ಇದು ಚರಿತ್ರೆ ಪುಸ್ತಕಗಳಲ್ಲಿ ಇವೆ ಎಂಬತಕ್ಕಂಥ ಅಂಶವನ್ನು ನಾವು ಮರಿತಾ ಇದ್ವಿ. ಓಕೆ, ಗುರುವಾರದ ಪಾಠಕ್ಕೆ ನಾವು ಬರೋಣ. ಸತ್ಯವೇ ಗೆಲ್ಲುತ್ತೆ. ಹೇಳಿ. ನಾವು ನೋಡುವಾಗ ಗುರುವಾರದ ಪಾಠ ಸತ್ಯವೇ ಗೆಲ್ಲುತ್ತದೆ. ನಾವು ನೋಡುವುದಾದರೆ ಈ 2 ಸಾಕ್ಷಿಗಳನ್ನು ಕೊಲ್ಲಬೇಕು ಎಂಬುದಾಗಿ ಸೈತಾನನು ಎಷ್ಟು ಶತಪ್ರಯತ್ನಗಳನ್ನು ಮಾಡಿದರೂ ಸಹ ಅವನು ವಿಫಲನಾಗ್ತಾನೆ. ಅಷ್ಟೇ ಅಲ್ಲ, ಎಷ್ಟು ಪ್ರಬಲವಾಗಿ ಅವರು ಪ್ರಯತ್ನವನ್ನು ಮಾಡ್ತಾರೋ ಅಷ್ಟೇ ಪ್ರಬಲವಾಗಿ ಅವರು ಬಿದ್ದು ಹೋಗೋದನ್ನು ನಾವು ಕಾಣ್ತಿದ್ದೇವೆ. ಸತ್ಯವೇದವನ್ನು ಸುಟ್ಟು ಹಾಕಿದ್ರೂ ಸಹ ಇವತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವೈಲಬಿಲಿಟಿ ಇದೆ, ನಮಗೆ ದೊರಕ್ತಾ ಇದೆ. ಅತಿ ಹೆಚ್ಚಿನ ಭಾಷೆಗಳಿಗೆ ಇದು ತರ್ಜುಮೆ ಆಗ್ತಾ ಇದೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಮಾರಾಟವೂ ಕೂಡ ಆಗೋದನ್ನು ನಾವು ಕಾಣ್ತಿದ್ದೇವೆ. ಸತ್ಯವಾಕ್ಯ ನಾವು ನೋಡ್ತೇವೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6ನೇ ವಾಕ್ಯ, ಮತ್ತೊಬ್ಬ ದೇವದೂತನು ಆಕಾಶ ಮಧ್ಯದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂನಿವಾಸಿಗಳಿಗಾಗಿರುವ ಸಕಲ ಜನಾಂಗ, ಕುಲ, ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ನಿತ್ಯವಾದಂತಹ ಶುಭ ವರ್ತಮಾನವನ್ನು ಹಿಡಿದುಕೊಂಡು ದೇವದೂತನು ಇಲ್ಲಿ ಪ್ರಕಟ ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಶುಭವಾರ್ತೆ ಏನಪ್ಪ ಅಂತಂದರೆ, ಸೈತಾನನು ಸೋಲಿಸಲ್ಪಡ್ತಾನೆ, ಕ್ರಿಸ್ತನವರಾದಂತಹ ನಾವು ವಿಜಯವನ್ನು ಹೊಂದುತ್ತೇವೆ. ಇಲ್ಲಿ ನೋಡುವುದಾದರೆ ಈ ಗ್ರೇಟ್ ಕಾಂಟ್ರವರ್ಸಿ ಎಂಬಂತಹ ಈ ಒಂದು ಮಹಾ ಹೋರಾಟ ಸತ್ಯಕ್ಕೂ ಅಸತ್ಯಕ್ಕೂ, ಬೆಳಕಿಗೂ ಕತ್ತಲಿಗೂ, ಕ್ರಿಸ್ತನಿಗೂ ಸೈತಾನನಿಗೂ ಎಂಬುದಾಗಿ ಈ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯದಲ್ಲಿ ಬಹಳ ದುಃಖಕರವಾದಂತಹ ಸಂಗತಿ, ಆ 2 ಸಾಕ್ಷಿಗಳು ಕೊಲ್ಲಲ್ಪಟ್ಟರು ಎಂಬುದಾಗಿ ಹೇಳೋದನ್ನು ನಾವು ಕಾಣ್ತೇವೆ. ಆದರೆ ಅದೇ ಅಧ್ಯಾಯದ ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿ ದೇವರ ಮಂಜೂಷವನ್ನು ಯೋಹಾನನು ನೋಡ್ತಾನೆ. ಅದನ್ನು ತಾನೇ ಇಲ್ಲಿ ನಾವು 11ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. ಆದ್ದರಿಂದ ನಾವು ಕ್ರಿಸ್ತನವರಾಗಿರುವಾಗ ನಾವು ಖಂಡಿತವಾಗ್ಲೂ ಆ ರಕ್ಷಣೆಯ ಭಾಗ್ಯವನ್ನು ಹೊಂದ್ಕೊಳ್ತೇವೆ. ನಾವು ಈ ಸೈತಾನವರಾಗಿರುವಾಗ ಖಂಡಿತವಾಗ್ಲೂ ಆ ಪರಾಜಯವನ್ನು ಕಾಣ್ತೇವೆ. ನಮ್ಮ ಮನೆಯನ್ನು ನಾವು ಉಸುಬಿನ ಮೇಲೆ ಕಟ್ಟಬಾರದು. ಉಸುಬಿನ ಮೇಲೆ ನಾವು ನಮ್ಮ ಮನೆಯನ್ನು ಕಟ್ಟುವಾಗ ಖಂಡಿತವಾಗ್ಲೂ ನಾವು ಬಿದ್ದು ಹೋಗ್ತೇವೆ. ಆದರೆ ಬಂಡೆಯಾಗಿರುವಂತಹ, ಕಲ್ಲಾಗಿರುವಂತಹ ಕ್ರಿಸ್ತನ ಮೇಲೆ ನಮ್ಮ ಮನೆಯನ್ನು ನಾವು ಕಟ್ಟುವಾಗ ಖಂಡಿತವಾಗ್ಲೂ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರಿಸ್ತನಲ್ಲಿ ನಾವು ಕಟ್ಟಬೇಕು, ಕ್ರಿಸ್ತನಲ್ಲಿ ನಾವು ಸ್ಥಿರವಾಗಿ ಖಂಡಿತವಾಗ್ಲೂ ನಿಲ್ತೇವೆ. ಆಗ ವಂಡರ್ಫುಲ್. ಆ್ಯಕ್ಚುಲಿ ನೀವು ಮಾತಾಡ್ತಾ ಇರತಕ್ಕಂಥದ್ದು ನೀವು 3 ಜನ ನಾನು ಕೇಳ್ಕೊಂಡೇ ಇದ್ದರೆ, ಇದು ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ನ ಕೇಳಿ ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಇದನ್ನು ಎಕ್ಸ್ಟೆಂಡ್ ಮಾಡಿ, ಯಾಕೆಂದರೆ ಇಷ್ಟು ಮಾಹಿತಿಗಳಿವೆ. ಖಂಡಿತವಾಗ್ಲೂ ಮುಂದಿನ ಒಂದು ಕಾರ್ಯಕ್ರಮಗಳಲ್ಲಿ ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ನೀವೇನೋ ಹೇಳಿ ನಿಮಿಷ ಅಲ್ಲಿ God's word may be attacked, suppressed, but will never be eradicated. Amen. ದೇವರ ವಾಕ್ಯವನ್ನು ತುಳಿಬೋದು, ನಾಶ ಮಾಡ್ಬೋದು, ಆದರೆ ಸಂಪೂರ್ಣವಾಗಿ ತೆಗೆದಾಕ್ಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು ಅಲ್ವೇ? ನಮಸ್ಕಾರ.